ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ವಿಧಾನಸಭೆಯಲ್ಲಿ ಗೆದ್ದ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಭಾರಿ ಮುಖಭಂಗ ಕಾದಿದೆಯಾ? ಅದಕ್ಕೆ ಕಾರಣ ಕಾಂಗ್ರೆಸ್ಸಿಗರು ತಾವೇ ಮಾಡಿಕೊಂಡಿರೋ ಎಡವಟ್ಟುಗಳು. ಕಾಂಗ್ರೆಸ್ಸಿಗರು ಮಾಡಿಕೊಂಡಿರೋ ಎಡವಟ್ಟುಗಳೇನು? ಅದು ಲೋಕಸಭಾ ಚುನಾವಣೆಯ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ? ಯಾವೆಲ್ಲ ಸಚಿವರ ತಲೆದಂಡ ಆಗುತ್ತೆ? ಮುಂದೇನಾದ್ರೂ ಸರ್ಕಾರ ಉರುಳಿ ಅಂದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಮೈತ್ರಿ ಸರ್ಕಾರ ಏನಾದ್ರೂ ಬರೋ ಸಂಭವನೀಯತೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಅವಾಗ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇತ್ತು. ಗುಜರಾತ್ ನಲ್ಲಿ ಅಸೆಂಬ್ಲಿಗೆ ಎಲೆಕ್ಷನ್ ನಡೀತಾ ಇತ್ತು. ಸೋನಿಯಾ ಗಾಂಧಿ ಅವರು ಪ್ರಚಾರ ಮಾಡ್ತಾ ಮೋದಿ ಅವರಿಗೆ ಮೌತ್ ಕಾ ಸೌದಾಗರ್, ಸಾವಿನ ವ್ಯಾಪಾರಿ ಅಂತ ಕರೆದಿದ್ರು. ಅದು ಗುಜರಾತ್ ನಲ್ಲಿ ಆಗ ಕೋಲಾಹಲನೇ ಉಂಟು ಮಾಡಿತ್ತು. ಮೋದಿ ಅವರು ಇದನ್ನ ಇಟ್ಕೊಂಡು ತಮ್ಮ ಅಭಿವೃದ್ಧಿ ಕೆಲಸಗಳನ್ನು ತೋರಿಸಿ ಗುಜರಾತಿಗರ ಮನ ಗೆದ್ದು ಮತ್ತೊಮ್ಮೆ ಆರಿಸಿ ಬಂದಿದ್ರು. ರಾಜಕಾರಣಿಗಳು ಯಾವುದೇ ಒಂದು ಸಮುದಾಯನ ಓಲೈಕೆ ಮಾಡೋದಾಗ್ಲಿ, ಇನ್ನೊಂದು ಸಮುದಾಯನ ಕೀಳಾಗಿ ಕಾಣೋದಾಗ್ಲಿ ಇದೆಲ್ಲ ಮಾಡಬಾರದು. ಇವೆಲ್ಲ ರಾಜಕೀಯವಾಗಿ ಪಕ್ಷಕ್ಕೆ ಬಹಳ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಇತ್ತೀಚೆಗೆ ಒಂದು ಉದಾಹರಣೆ ಕರ್ನಾಟಕದ್ದೇ ಇದೆ. ಇದೇ ಸಾಕು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಮುಳುಗೋದಕ್ಕೆ. ನಿಜಕ್ಕೂ ಕಾಂಗ್ರೆಸ್ಸಿಗರು ಅಸ್ತ್ರನ ತಾವು ಬಿಜೆಪಿಗರಿಗೆ ಕೊಡ್ತಾ ಇದ್ದಾರಾ? ಚುನಾವಣೆ ಹತ್ರ ಇದ್ದಂತ ಸಂದರ್ಭದಲ್ಲಿ, ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ನಾಯಕರಾದಂತವ್ರು ಮೈಯೆಲ್ಲ ಕಣ್ಣಾಗಿರ್ಬೇಕು. ಮಾತಾಡುವಾಗ, ಹೇಳಿಕೆಗಳನ್ನು ಕೊಡುವಾಗ ಹುಷಾರಾಗಿರ್ಬೇಕು. ಅದೇನಾದ್ರೂ ಉಲ್ಟಾ ಹೊಡಿತು ಅಂದ್ರೆ ಪಕ್ಷದ ಅಸ್ತಿತ್ವ ಮತ್ತು ಅವರ ರಾಜಕೀಯ ಭವಿಷ್ಯಕ್ಕೂ ಸಹ ದೊಡ್ಡ ಕೊಡಲಿ ಪೆಟ್ಟು ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂತ ಶಕ್ತಿ ಮತದಾರರಿಗಿರುತ್ತೆ, ಸಾಮಾನ್ಯ ಜನರಿಗಿರುತ್ತೆ. ಇದಕ್ಕೆ ಉದಾಹರಣೆ ಅಂದ್ರೆ ಈ ಹಿಂದೆ ಸಹ ಮಂಡ್ಯದಲ್ಲಿ ಆದಂತಹ ಘಟನೆನೇ ನಾವು ಮೆಲುಕಾಕ್ಬೋದು. ರೇವಣ್ಣ ಅವರು ಸುಮಲತಾ ಅವರ ಮೇಲೆ ವೈಯಕ್ತಿಕ ಟೀಕೆ ಮಾಡಿದ್ರಿಂದ ಸುಮಲತಾ ಅವರು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಎಲೆಕ್ಷನ್ ಗೆದ್ರು. ರೇವಣ್ಣ ಕೊಟ್ಟಂತ ಆ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಹೀನಾಯವಾಗಿ ಸೋಲುವಂತೆ ಮಾಡ್ತು. ಈಗಿನ ಕಾಂಗ್ರೆಸ್ ಪಕ್ಷದ ಕಥೆನೂ ಸಹ ಅದೇ ಆಗಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇತ್ತು. ಅಂತ ಸಂದರ್ಭದಲ್ಲೂ ಸಹ ಮೋದಿ ಅವರು 25+ ಸೀಟ್ಗಳನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ರು. ಈ ಸರಿ ಸಹ ಅದು ರಿಪೀಟ್ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದ್ರೂ ಸಹ ಏನೂ ಮಾಡದಂತಹ ಸ್ಥಿತಿನಲ್ಲಿದೆ ಅಂದ್ರೂ ತಪ್ಪಾಗಲ್ಲ. ಅದಕ್ಕೆ ಕಾರಣ ಈ ಓಲೈಕೆ ರಾಜಕಾರಣ, ಅದಕ್ಕೆ ಕಾರಣ ಈ ತುಷ್ಟೀಕರಣ, ಅದಕ್ಕೆಲ್ಲ ಕಾರಣ ಕಾಂಗ್ರೆಸ್ನ ಸಚಿವರೇ ನೀಡ್ತಕ್ಕಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು. ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕಕ್ಕೆ ಕೊಟ್ಟಿರೋ ಟಾರ್ಗೆಟ್ 15+ ಸೀಟ್ಗಳನ್ನು ಗೆಲ್ಲಲೇಬೇಕು ಅಂತ. ಈಗಿನ ಪರಿಸ್ಥಿತಿಯನ್ನು ನೋಡಿ ಕಾಂಗ್ರೆಸ್ನ ಹೈಕಮಾಂಡ್ ಆ 15 ಸಂಖ್ಯೆಯನ್ನ 8ರಿಂದ 10 ಸಂಖ್ಯೆಯನ್ನು ಗೆದ್ದುಕೊಡಿ ಸಾಕು ಅಂತ ಕೇಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ನ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಮತ ಆಗಿರ್ಬೋದು, ದಲಿತ ಸಿಎಂ ಕೂಗಾಗಿರ್ಬೋದು, ಡಿಕೆಶಿ ಮತ್ತು ಸಿದ್ದು ನಡುವಿನ ಫೈಟ್ ಆಗಿರ್ಬೋದು ಕುರ್ಚಿಗಾಗಿ, ಸಚಿವರು ಕೊಡ್ತಕ್ಕಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು, ಸತೀಶ್ ಜಾರಕಿಹೊಳಿ ಅವರ ಮುನ್ಸಾಗಿರ್ಬೋದು, ಇವೆಲ್ಲ ಕಾಂಗ್ರೆಸ್ ಪಕ್ಷನ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾವೆ. ಹಾಗಾಗಿ ಅದು ಈಗ 15 ಅಲ್ಲ 8-10 ಸಂಖ್ಯೆಗೆ ಬಂದಿಳಿದಿದೆ. ಆದ್ರೆ ವಾಸ್ತವನೇ ಬೇರೆ ಇದೆ. ಆ ಪಕ್ಷ ಈಗಿರೋ ಒಂದು ಸೀಟನ್ನು ಉಳಿಸ್ಕೊಂಡ್ರೂ ಸಾಕಾಗಿದೆ. ಇತ್ತೀಚೆಗೆ ನಡೆದಂತ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಹೇಳಿಕೆಯನ್ನೇ ತಗೊಂಡಾಗ ಇದು ಕಾಂಗ್ರೆಸ್ಗೆ ಋಣಾತ್ಮಕ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ತನಿಖೆ ಆಗಿಲ್ಲ, ಏನೂ ಇಲ್ಲ, ಆಗ್ಲೇ ಘೋಷಣೆ ಕೂಗೇ ಇಲ್ಲ ಅಂತೇಳಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಶುರು ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸಚಿವರೇ ಹಿಂಗಂದ್ಮೇಲೆ ಪೊಲೀಸರು ಮಾಡೋದಾದ್ರೂ ಏನು? ಇದು ತನಿಖೆಯ ಮೇಲೆ ಪರಿಣಾಮ ಬೀರೋದಲ್ವಾ? ಇದೆಲ್ಲಾ ನೆಗೆಟಿವ್ ಎಫೆಕ್ಟ್ಗಳು ಪಾರ್ಟಿ ಮೇಲೆ ಆಗುತ್ತೆ. ಅಧಿಕಾರದಲ್ಲಿ ಇದ್ದು ಪ್ರಭಾವಿ ಸ್ಥಾನದಲ್ಲಿರೋರು ಹಿಂದು ಮುಂದು ನೋಡಿ ಯೋಚನೆ ಮಾಡಿ ಮಾತಾಡಬೇಕು. ಎಲ್ಲಾ ಮೀಡಿಯಾದಲ್ಲೂ ಪ್ರಕಟ ಆಗಿದೆ ಅದು. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ನಾಸಿರ್ ಅವರ ಬೆಂಬಲಿಗರು ಕೂಗ್ತಾ ಇರೋದು. ಇದರ ಬಗ್ಗೆ ನಾಸಿರ್ ಅವರಿಗೆ ಕೇಳಿದಾಗ ಅವರು ಮೀಡಿಯಾದ ಮೇಲೆ ದರ್ಪ ಪ್ರದರ್ಶಿಸ್ತಾರೆ. ಈ ತರದ ನ್ಯೂಸ್ ಸೆನ್ಸ್ ನ ಕ್ರಿಯೇಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನೋ ಪ್ರಬುದ್ಧವಾದ ಹೇಳಿಕೆ ಕೊಟ್ಟಿದ್ರು. ಹೌದು, ಘೋಷಣೆ ಕೂಗಿದ್ದಾರೆ ಅನ್ನಲಾಗಿದೆ, ತನಿಖೆ ಮಾಡ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ. ಈ ಮಧ್ಯೆ ಮೀಡಿಯಾಗೆ ಬಂದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಗಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ, ಪಾಕಿಸ್ತಾನ್ ಪದಾನೇ ಬಂದಿಲ್ಲ, ನಿಮ್ ಕಿವಿ ಕೇಳ್ಸಲ್ಲ ಅಂತೆಲ್ಲ ಮಾತಾಡಿದ್ರು. ಈ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದೇಶದ್ರೋಹಿಗಳಿಗೆ ಸಮರ್ಥನೆ ಬೇರೆ ಕೊಟ್ಟಿದ್ರು. FSL ರಿಪೋರ್ಟ್ ನಲ್ಲಿ ಅದು ಪ್ರೂವ್ ಆದ್ಮೇಲೂ ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ಅವರು ಅದನ್ನು ಸಮರ್ಥಿಸ್ಕೊಳ್ತಾನೆ ಬಂದಿದ್ದಾರೆ. ನಾಯಕರುಗಳು ಜನರನ್ನು ಮೂಢರನ್ನಾಗಿ ಮಾಡೋದನ್ನ ನಿಲ್ಲಿಸ್ಬೇಕು. ಜನರಿಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ. ಆ ಇಬ್ಬರು ಸಚಿವರುಗಳ ಸಮರ್ಥನೆಯನ್ನು ಕೇಳಿದಾಗ ಯಾರಿಗಾದ್ರೂ ಗೊತ್ತಾಗುತ್ತೆ ಇವರು ದೇಶದ ಪರವಾಗಿದ್ದಾರಾ, ದೇಶಕ್ಕೆ ವಿರುದ್ಧವಾಗಿದ್ದಾರಾ ಅಂತ. ಇದು ಈಗ ಜನ ಕೇಳ್ತಾ ಇರೋ ಪ್ರಶ್ನೆ.
ಈಗ ಸೋಷಿಯಲ್ ಮೀಡಿಯಾಸ್ ಇದಾವೆ, ಪ್ರಿಂಟ್ ಮೀಡಿಯಾಸ್ ಇದಾವೆ, ಡಿಜಿಟಲ್ ಮೀಡಿಯಾಸ್ ಇದಾವೆ. ಜನರಿಗೆ ಸುಳ್ಳು ಯಾವುದು, ಸತ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಫಿಂಗರ್ ಟಿಪ್ ಅಲ್ಲೇ ಗೊತ್ತಾಗತ್ತೆ. ಇಂಥ ದಿನಮಾನಗಳಲ್ಲೂ ಸಹ ಖಂಡಿಸಬೇಕಾದ ವಿಷಯನ ಸಮರ್ಥಿಸಿಕೊಂಡ್ರಲ್ಲ ಕಾಂಗ್ರೆಸ್ ಸಚಿವರು, ಅವಾಗಿನಿಂದಲೇ ಕಾಂಗ್ರೆಸ್ನ ಡೌನ್ ಫಾಲ್ ಸ್ಟಾರ್ಟ್ ಆಗೋಯ್ತು ಅಂತಾರೆ ಜನ. ದೇಶದ್ರೋಹಿ ಘೋಷಣೆ ಕೂಗಿದ್ದಾದ್ರೂ ಎಲ್ಲಿ? ವಿಧಾನಸೌಧ, ಪ್ರಜಾಪ್ರಭುತ್ವದ ದೇವರ ಮನೆ. ಶಕ್ತಿಸೌಧದಲ್ಲಿ ಇಂಥ ಘಟನೆ ಘಟಿಸಿದಾಗ ಖಂಡಿಸಬೇಕಾದವರು ಇದನ್ನು ಸಮರ್ಥನೆ ಮಾಡ್ಕೊಂಡ್ರು ಅನ್ನೋ ಅಭಿಪ್ರಾಯಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದಾವೆ. ಈಗ ಇದೆಲ್ಲ ಚುನಾವಣೆಯ ಮೇಲೆ ಪರಿಣಾಮ ಬೀರೋ ಎಲ್ಲ ಸಾಧ್ಯತೆಗಳು ಇದಾವೆ. ಮೊದಲೇ ಕಾಂಗ್ರೆಸ್ ಪಾರ್ಟಿ ಬಹುಸಂಖ್ಯಾತರ ವಿರೋಧಿ, ತುಷ್ಟೀಕರಣ ಮಾಡುತ್ತೆ, ಒಂದು ವರ್ಗನ ಓಲೈಸುತ್ತೆ ಅನ್ನೋ ಎಲ್ಲ ಪಟ್ಟ ಕಟ್ಕೊಂಡ್ಬಿಟ್ಟಿದೆ. ಈಗ ಇಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತ ಅಂತಾರೆ ಜನ. ಜನ ಕೇಳ್ತಾ ಇರೋದೇನಪ್ಪಾ ಅಂದ್ರೆ, ನಿಜಕ್ಕೂ ಇವರೆಲ್ಲ ಜನಪ್ರತಿನಿಧಿಗಳಾ? ನಮ್ಮನ್ನೆಲ್ಲ ಪ್ರತಿನಿಧಿಸ್ತಾರಾ? ಶಕ್ತಿಸೌಧ, ವಿಧಾನಸೌಧದಲ್ಲಿ ಸುರಕ್ಷತೆ ಇಲ್ಲ ಅಂದ್ಮೇಲೆ ನಮ್ಮಂತ ಜನಸಾಮಾನ್ಯರ ಪಾಡೇನು ಅನ್ನೋದು ಜನ ಕೇಳ್ತಾ ಇರೋ ಪ್ರಶ್ನೆ. ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ನ 15 ಸೀಟ್ ಗೆಲ್ಬೇಕು ಅಂತ ಏನ್ ಟಾರ್ಗೆಟ್ ಇಟ್ಟಿದ್ರು, ಅದರ ಮೇಲೆ ತಣ್ಣೀರ್ ಎರಚಿದೆ. ಇರೋ 1 ಸೀಟ್ನ ಉಳಿಸ್ಕೊಂಡ್ರು ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಸ್ನೇಹಿತರೆ, ಕಾಂಗ್ರೆಸ್ಗೆ ಓಯಸಿಸ್ ತರ ಕಂಡಿದ್ದು ಕರ್ನಾಟಕ ಮತ್ತು ತೆಲಂಗಾಣ, ಅದು ದಕ್ಷಿಣ ಭಾರತದ ರಾಜ್ಯ. ಇಲ್ಲೇ ಈಗ ಕಾಂಗ್ರೆಸ್ಗೆ ಸೀಟ್ಗಳು ಬರ್ತಾ ಇಲ್ಲ ಅಂದ್ರೆ ಇದಕ್ಕೆಲ್ಲ ಈ ಸರ್ಕಾರದ ಸ್ವಯಂಕೃತ ಅಪರಾಧ, ಸಚಿವರುಗಳು ಮಾಡಿಕೊಂಡಿರೋ ಎಡವಟ್ಟೆ ಕಾರಣ ಅನ್ನೋದು ಜನರ ಅಭಿಪ್ರಾಯ. ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಏನಾಗಿತ್ತಪ್ಪ ಅಂದ್ರೆ, ವಿಧಾನಸಭೆನೇ ಗೆದ್ಬಿಟ್ಟಿದೀವಿ, ಲೋಕಸಭೆನಲ್ಲೂ ಅಂತೂ ಇಂತೂ ಒಂದು 15 ಸೀಟ್ ಆದ್ರೂ ಗೆಲ್ತೀವಿ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಆದರೆ ಜನಸಾಮಾನ್ಯರು ಥಿಂಕ್ ಮಾಡೋ ರೀತಿನೇ ಬೇರೆ. ರಾಜ್ಯ ಅಂತ ಬಂದಾಗ್ಲೇ ಒಂಥರ, ದೇಶ ಅಂತ ಬಂದಾಗ್ಲೇ ಒಂಥರ. ಸ್ಥಳೀಯ ಸಮಸ್ಯೆಗಳೇ ಬೇರೆ ಇರ್ತವೆ, ದೇಶದ ಸಮಸ್ಯೆಗಳೇ ಬೇರೆ ಇರ್ತವೆ. ಜನಸಾಮಾನ್ಯರು ತಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಕೇಂದ್ರಕ್ಕಾಗಿ ವೋಟ್ ಮಾಡ್ಬೇಕಾದ್ರೆ ದೇಶದ ಬಗ್ಗೆ ಯಾರು ಹಿತ ಬಯಸ್ತಾರೋ ಅಂತವ್ರಿಗೆ ವೋಟ್ ಕೊಡೋದು ಹಿಂದಿನಿಂದ ನಡ್ಕೊಂಡು ಬಂದಿದೆ. ಇದು ಕಾಂಗ್ರೆಸ್ಗೆ ಗೊತ್ತಿದ್ದು ಸಹ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಎಳ್ಕೊಂಡಿದೆ. ಅವರದ್ದೇ ಸಚಿವರು ಕೂಡ ಉಲ್ಟಾ ಪಲ್ಟಾ ಸ್ಟೇಟ್ಮೆಂಟ್ಗಳು ಬಹುಸಂಖ್ಯಾತರ ವೋಟ್ಗಳ ಧ್ರುವೀಕರಣಕ್ಕೂ ಕಾರಣ ಆಗ್ತಾ ಇದೆ. ಯಾವಾಗ್ಲೂ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರೋದು, ಒಂದು ವರ್ಗದ ವೋಟ್ಗಳನ್ನೇ ಹೆಚ್ಚಾಗಿ ಓಲೈಕೆ ಮಾಡೋದು, ಇದೆಲ್ಲವುಗಳು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ. ನಮ್ಮನ್ನು ಮೂಢರು ಅಂತ ಭಾವಿಸಿರೋ ಪಾರ್ಟಿಗಳಿಗೆ ಬುದ್ಧಿ ಕಲಿಸ್ತೀವಿ ಅಂತಾರೆ ಜನ. ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅಂದ್ರೆ, FSL ರಿಪೋರ್ಟ್ ಬಂದ್ರೂ ಸಹ ಅದನ್ನ ಇನ್ನೂ ಬಹಿರಂಗನೇ ಮಾಡಿಲ್ಲ, ಬಂಧನ ಮಾಡ್ತು. ಅದರ ಅರ್ಥ ತಪ್ಪಾಗಿದೆ ಅಂತ ತಾನೆ. ಸ್ನೇಹಿತರೆ, ರಾಜಕೀಯ ಪಕ್ಷಗಳು ಸಾಮಾನ್ಯ ಜನರನ್ನು ಮೂರ್ಖರನ್ನಾಗಿ ಮಾಡಿ ನಾವು ವೋಟ್ ತಗೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದಾವೆ. ಆದರೆ ಈಗಿನ ಜನ ಮೂರ್ಖರಲ್ಲ, ಅವ್ರಿಗೆ ಎಲ್ಲಾ ಗೊತ್ತಾಗತ್ತೆ. ತಪ್ಪು ಮಾಡಿರೋ ನಾಯಕರಿಗೆ ಬುದ್ಧಿ ಕಲಿಸೋ ದಿನಗಳು ದೂರ ಇಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನಿಜಕ್ಕೂ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿರೋ ಎಡವಟ್ಟುಗಳು ಅದರ ಅಳಿವಿಗೆ ಕಾರಣ ಆಗುತ್ತಾ? ಇದರಿಂದ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ? ಈ ಎಲ್ಲದರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.